ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತು, ಡ್ಯಾನ್ಸ್ ಕಾಂಪಿಟೇಷನ್ನು. ಸೊ ಅದಕ್ಕೆಲ್ಲ ನಮ್ಮ ಮಮ್ಮಿ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಇವಾಗ ಜಸ್ಟ್ ಹಾಕ್ಕೊಂಡಿರೋ ಡ್ರೆಸ್ನ ನೋಡಿ. ಆಮೇಲೆ ಮೆಹಂದಿನೂ ಹಾಕೊಂಡು ನೋಡಿ ಇಲ್ಲಿ. ಇನ್ನೂ ಈ ಡ್ರೆಸ್ ಎಲ್ಲ ಹಾಕೋಬೇಕು ಆ್ಯಂಡ್ ಮೇಕಪ್ ಆಕ್ಸೆಸರೀಸು ಎಲ್ಲನೂ ರೆಡಿ ಇಟ್ಕೊಂಡಿದ್ದೀವಿ. ಇವಾಗ ಏನಿದ್ರು ರೆಡಿ ಮಾಡಬೇಕು. ಆ್ಯಂಡ್ ಲಾಸ್ಟ್ ವೀಕ್ ಹೇಳಿದ್ವಿ ನಾವು ವರಮಹಾಲಕ್ಷ್ಮಿ ಪೂಜೆನ ನೆಕ್ಸ್ಟ್ ವೀಕ್ಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ ಅಂತ. ಸೊ ಇವತ್ತು ಥರ್ಸ್ಡೇ. ಸೊ ಥರ್ಸ್ಡೇ ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾಳೆ ಪೂಜೆನ ಮಾಡಬೇಕು ಮನೆಯಲ್ಲಿ. ಹೀಗಾಗಿ ಪೂಜೆಗೆ ಹೂವು ಹಣ್ಣು ಎಲ್ಲ ತೊಗೊಂಡು ಬರ್ಬೇಕು ಹೋಗಿ. ಸೊ ಆ ಪ್ಲ್ಯಾನಿಂಗ್ ಕೂಡ ಇದೆ. ಫಸ್ಟ್ ಇವಳನ್ನ ರೆಡಿ ಮಾಡಿ ಇವಳನ್ನ ಸ್ಕೂಲಿಗೆ ಕಳಿಸಿ ಕಾಂಪಿಟೇಷನ್ ಎಲ್ಲ ಚೆನ್ನಾಗಿ ಮಾಡಲಿ ಅಂತ ಏನಂದರೆ ವಿಶ್ ಮಾಡ್ತೀವಿ. ಆಲ್ ದಿ ಬೆಸ್ಟ್. ಇವಾಗ ರೆಡಿ ಮಾಡೋಣ ಬನ್ನಿ. ನನಗೆ ಜಾಸ್ತಿ ಟೈಮ್ ಇಲ್ಲ, ಬೆಳಗ್ಗೆ ಸ್ಕೂಲಿಗೆ ಟೈಮ್ ಹೋಗಿದೆ. ನಾನು ಜಾಸ್ತಿ ಮೇಕಪ್ನೇನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗಲ್ಲ, ಜಾಸ್ತಿ ಮೇಕಪ್ ಹಾಕೋದಿಲ್ಲ. ಇದೊಂದು ಪ್ಯಾನ್ ಕೇಕ್ ತೊಗೊಂಡಿದ್ದೀನಿ. ಸೊ ಭರತನಾಟ್ಯಮ್ಗೆಲ್ಲ ಪ್ಯಾನ್ ಕೇಕ್ ವಾಟರ್ ಪ್ರೂಫ್ ಇದ್ದರೆ ಸ್ವೆಟ್ ಎಲ್ಲ ಆದ್ರೂ ಏನು ಹೋಗಲ್ಲ ಮೇಕಪ್ ಅಂದ್ಬಿಟ್ಟು ಇದೊಂದು ಪ್ಯಾನ್ ಕೇಕ್ ತೊಗೊಂಡಿದ್ದೀನಿ. ಯಾವುದು ಕಂಪ್ನಿ ಅಂತ ಗೊತ್ತಿಲ್ಲ, ಯಾವುದೋ ಒಂದು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಬೇಗ ಅವಳಿಗೆ ರೆಡಿ ಮಾಡಿ ಅವಳನ್ನ ಕಳಿಸೋಣ. ಟೈಮ್ ಇಲ್ಲ ನನಗೆ ಮಾತಾಡೋದಕ್ಕೆ. ಸೊ ಎಂಜಾಯ್ ದ ಶಾರ್ಟ್ಸ್ನ. ಓಕೆ, ಕಮ್ 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 ಕಮ್. ಟೆಸ್ಟರ್ ಮಾಡ್ಬಿಡ್ಲಾ? ನಿನಗಾಗ್ತಿದ್ರೆ ಪಪ್ಪಂಗೆ ನೋವು ಆಗ್ತೈತಿ, ನನಗೆ ನೋವು ಆಗ್ತಿದೆ ಇಲ್ಲಿ. ಅದೇ ಗೆಜ್ಜೆ ಬೇರೆ ಹಾಕ್ಬೇಕು. ಗೆಜ್ಜೆ ಹಾಕಿಲ್ಲ ಸಾಕಷ್ಟು. ಗಲ್ ಗಲ್ ಹೋಗು ಕೃಷ್ಣ ಆಶೀರ್ವಾದ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಡೂ ವೆಲ್. ಕಾಂಪಿಟೇಷನ್ ವಿನ್ ಆಗ್ಬಿಟ್ಟು ಬಾ. ಹಾಂ, ಆಲ್ ದ ಬೆಸ್ಟ್ ಬಂಗಾರ. ಥ್ಯಾಂಕ್ ಯು. ನನ್ನ ಮೇಕಪ್ ಎಲ್ಲ ನನಗೆ ಮೆತ್ಕೊಂಡು ಬಂಗಾರ. ಯಾವುದಕ್ಕೂ ಇಟ್ಕೊಂಡಿರು. ಓಕೆನಾ? ಆಲ್ ದ ಬೆಸ್ಟ್ ಬಂಗಾರ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕಾಸ್ಟ್ಯೂಮ್ ಸಕ್ಕತ್ತಾಗಿದೆ ಇಲ್ವಾ? ನದಿಯಿಂದನ ತಾಂಕಿಟ ತಡಿಕಿಟ ಎನ್ನುತ್ತಿದೆ ಈ ಹೃದಯ ಮೃದಂಗ. ಓಕೆ, ಮುದ್ದನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ಸಾಮಾನೆಲ್ಲ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಹಣ್ಣು ತರಕಾರಿ ಎಲ್ಲ ತೊಗೊಂಡಿದ್ದೀವಿ. ಇವಾಗ ಹೂ ಮಾತ್ರ ತೊಗೊಳ್ಬೇಕು. ಸೊ ಲೆಟ್ಸ್ ಗೋ.
ಇವಾಗ ಹೂವು ಎಲ್ಲ ತೊಗೊಂಡಿದ್ದಾಯಿತು. ಯಾವ್ಯಾವ ಹೂವು ತೊಗೊಂಡಿದ್ದೀನಿ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಇವಾಗ ಬೇಗ ಬಾಳೆ ಕಂಬನ ಕೂಡ ತಗೊಂಡು ಮನೆಗೆ ಹೋಗುವ. ಆ್ಯಕ್ಚುಲಿ ಬಾಳೆ ಕಂಬ ಯಾವುದೂ ಅಷ್ಟು ಚೆನ್ನಾಗೇ ಇರಲಿಲ್ಲ, ತುಂಬ ಎಲೆ ಎಲ್ಲ ಬಾಡೋದಂಗಿತ್ತು. ಸೊ ಇರೋದ್ರಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀವಿ. ಗೈಸ್, ಇವಾಗ ಎಲ್ಲನೂ ತೊಗೊಂಡು ಬಂದಿದ್ದೀವಿ. ತುಂಬ ರಶ್ ಇತ್ತು, ಹೂದ ರೇಟ್ ಅಂತೂ ಸಿಕ್ಕಾಪಟ್ಟೆ ಇದೆ. ಸೊ ಇವಾಗ ಇದು ಹೂವನ್ನೆಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಒಂದು ಸ್ವಲ್ಪ ಮಾಲೆ ಥರ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ದಿಂಡು ಹಾರ ಎಲ್ಲನೂ ತುಂಬ ಕಾಸ್ಟ್ಲಿ ಇರೋದ್ರಿಂದ ಹೂವನ್ನೇ ಒಳ್ಳೆ ಮಾಲೆ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಇದನ್ನೆಲ್ಲ ಇವಾಗ ಸೆಗ್ರಿಗೇಟ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ವಾಟ್ ಮಹೇಶ್? ಡನ್ನಾ? ಸೊ ಇದು ಎಲ್ಲ ಇದೆ. ಇವಾಗ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡ್ಕೊಳ್ಳೋಣ. ಬನ್ನಿ ಕೆಲ್ಸಕ್ಕೆ ಅರ್ಜೆಂಟ್ ಹೋಗಿದೆ. ಓಕೆ, ಇವಾಗ ಇದೆಲ್ಲನೂ ಎತ್ತಿಟ್ಕೊಳ್ಳೋಣ. ಇದು ಹುಡಿ ಹೂವು, ಇದನ್ನೇನು ಸೆಗ್ರಿಗೇಟ್ ಮಾಡೋದೇನಿಲ್ಲ, ಇದನ್ನು ಹಾಗೆ ಎತ್ತಿಟ್ಕೊಳ್ಳೋಣ. ಮಾಲೆ ಪ್ರಿಪೇರ್ ಮಾಡ್ಕೊಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವಿನ ರೇಟ್ ಸಿಕ್ಕಾಪಟ್ಟೆ ಆಗೋಗಿರುತ್ತೆ. ಸೊ ಚೆನ್ನಾಗಿದೆ ಫ್ರೆಶ್ಶಾಗಿ. ಬಟ್ ನಾಳೆ ಅಷ್ಟೊತ್ತಿಗೆ ಬಾಡದೇ ಇದ್ದರೆ ಸಾಕು. ಅದಕ್ಕೆ ಇವಾಗ ಬೇಗ ಮಾಲೆ ಪ್ರಿಪೇರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡೋಣ. ನಾನು ಒಬ್ಬಳೇ ಇದ್ದೀನಿ, ಬೇಜಾರಾಗ್ತಿದೆ. ಮುದ್ದು ಇದ್ದಿದ್ರೆ ಹೆಲ್ಪ್ ಮಾಡಿರೋಳು ನನಗೆ. ಒಟ್ಟು ಡೋಲ್ ಬರೋವರೆಗೂ ಕಾಯೋಕ್ಕಾಗಲ್ಲ. ಇದು ಬಿಲ್ಪತ್ರ ಒಂದು ಕಟ್ಟಿ ಅಷ್ಟು ತೊಗೊಂಡ್ವಿ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ನನಗೆ 2 ಮಾಲೆನ ಪ್ರಿಪೇರ್ ಮಾಡಬೇಕು. ಒಂದು ಲಕ್ಷ್ಮಿಗೆ, ಇನ್ನೊಂದು ಲಕ್ಷ್ಮೀನಾರಾಯಣ ದೊಡ್ಡ ಫೋಟೋ ಇದೆ ಅದಕ್ಕೆ. ಸೊ ಕಮಲ ಹೂವನ ಒಂದು ಮಾರು ನಾನು ಜಾಸ್ತಿ ತೊಗೊಂಡಿರೋದಂದರೆ ತುಳಸಿ ಮಾಲೆ. ಯಾಕಂದರೆ ನಮ್ಮ ಮನೇಲಿ ಒಂದು ದೊಡ್ಡ ಫೋಟೋ ಇದೆ ಲಕ್ಷ್ಮೀನಾರಾಯಣದ್ದು, ಅವ್ರಿಗೆ. ಆಮೇಲೆ 2 ಕಮಲದ. ಇದನ್ನು ನಾಳೆ ಬೆಳಗ್ಗೆ ಹೀಗೆ ಅರಳಿಸ್ಬೇಕು, ಇಲ್ಲಾಂದರೆ ಸಾಯಂಕಾಲ ಹಂಗೆ ಅರಳಿಸ್ಬಿಟ್ಟು ಒಂದು ಬೌಲಲ್ಲಿ ನೀರು ಹಾಕಿ ಇಡ್ತೀನಿ. ನೋಡುವ, ಇದನ್ನು ಇದ್ರ ಜೊತೆಗೆ ಇಟ್ಬಿಡ್ತೀನಿ. ಓಕೆ, ಇಷ್ಟು ಸಾಕು ಅಂದ್ಕೊಳ್ತೀನಿ. ಇಷ್ಟು ಕಟ್ ಮಾಡ್ಕೊಳ್ಳೋಣ. ಇದು ಮಿಕ್ಕಿದ ಎಕ್ಸ್ಟ್ರಾನ ಎತ್ತಿಟ್ಕೊಳ್ತೀನಿ. ಬೆಳಿಗ್ಗೆ ಬೇರೆ ಇದಕ್ಕೆ ತುಳಸಿಗೆಲ್ಲ ಹಾಕಕ್ಕೆ ಬೇಕಾಗುತ್ತೆ. ಇವಾಗ ಫಸ್ಟು ಲಕ್ಷ್ಮಿಗೆ ಹಾರ ಮಾಡ್ಕೊಂಬಿಡೋಣ. ಚೆಕ್ ಮಾಡ್ಕೊಂಡು ಬರ್ತೀನಿ ಸೈಜ್. ಸೇರುತ್ತೆ. ಇದು ಹಿಂಗಾಕಿ ಆ ಕಡೆ ಈ ಕಡೆ ಬಿಟ್ಬಿಡ್ತೀನಿ. ಇದು ಫುಲ್ ಈ ಥರ ದಿಂಡು ಥರ ಕಟ್ಬಿಟ್ರೆ ಮುಂದೆ ಜ್ಯುವೆಲ್ರಿ ಹಾಕಿರೋದೆಲ್ಲ ಕಾಣಲ್ಲ. ಆ್ಯಂಡ್ ಎಂಡಿಯವ್ರಿಗೆ ಆ ಕಡೆಯಿಂದ ಹಿಂಗೆ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಹಾಗೆ ಮಾಡೋದು. ಸೊ ಮಾಲೆ ರೆಡಿ ಆಯಿತು. ಇದು ಲಾಸ್ಟ್ಗೆ ಒಂದು ತುಳಸಿ ಹಾರನ ಹಾಕೋಣ ಅಂದ್ಕೊಂಡಿದ್ದೀನಿ. ಹೆವಿ ಆಗದೆ ಇದ್ದರೆ ಸಾಕು. ಯಾಕಂದರೆ ನಾನು ಯಾವುದೇ ರೀತಿ ಇದ್ರ ಥರ ಟೈ ಮಾಡೋದಿಲ್ಲ. ದಾರ ಹಾಕಿ ಕೈಯೆಲ್ಲ ಕಟ್ಟೋದು, ಕಾಲೆಲ್ಲ ಕಟ್ಟೋದು ಆ ಥರ ಎಲ್ಲ ಏನೂ ನಾನು ಟೈಯಿಂಗ್ ಎಲ್ಲ ಮಾಡೋದಿಲ್ಲ. ಐ ಡೋಂಟ್ ಲೈಕ್ ಆ್ಯಕ್ಚುಲಿ. ಅಂದರೆ ದೇವ್ರನ್ನೇ ಕಟ್ಟಾಗ್ದಂಗೆ ಅಂತ ನನ್ನ ಅನಿಸಿಕೆ. ಸೊ ನಾನು ಕಳ್ಶನ್ ಹೆಂಗಿರ್ತೀನೋ ಹಾಗೇ ಅದಕ್ಕೆ ಸಾರಿ ಉಡಿಸಿ ಅದಕ್ಕೆ ಆ ಕಡೆ ಈ ಕಡೆ ಕೈ ಕಾಲನ್ನ ಹಾಗೆ ನಿಲ್ಲಿಸಿ ಇದು ಮಾಡ್ತೀನಿ. ಸೊ ನಾನು ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ, ಯಾವ ರೀತಿ ಸಾರಿ ಡ್ರೇಪ್ ಮಾಡ್ತೀನಿ ಕಳ್ಶಕ್ಕೆ ಅಂತ ನೀವು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ನಾನು ಹೆವಿ ಆಗಬಾರ್ದಲ್ವ, ನಾನು ಬರೀ ಕಳ್ಶನ್ ಮಾತ್ರ ಇಟ್ಟಿರ್ತೀನಿ. ಸೊ ಹೆವಿ ಆದರೆ ಎಲ್ಲ ದವಾಕೋಗ್ಬಿಡುತ್ತೆ ಅಂತ ಭಯ. ಸೊ ಅದಕ್ಕೆ ಲೈಟ್ ವೆಯ್ಟಾಗಿ ಬರೀ ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಎರಡೂ ಮಿಕ್ಸ್ ಮಾಡಿ ಈ ಥರ ಒಂದು ಮಾಲೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ಹೆವಿ ಆಗಲ್ಲ ಇದು.
ಸೊ ಮಾಲೆ ಇಷ್ಟು ಸಾಕಂತ ಅಂದ್ಕೊತೀನಿ. ಸೊ ಒಂದು ಮಾಲೆ ರೆಡಿ ಆಯಿತು ಲಕ್ಷ್ಮಿಗೆ. ಈ ತುಳಸಿ ಹಾರ ಏನಾದರೂ ಮಧ್ಯದಲ್ಲಿ ಕಟ್ ಮಾಡಿದ್ರೆ ಎಲ್ಲ ಬಿಚ್ಕೊಂಡು ಬಂದುಬಿಡುತ್ತೆ ಅಂತ ಭಯ. ಸೊ ಹೀಗಾಗಿ ಇದನ್ನ ಟಚ್ಚೇ ಮಾಡೋಕ್ಕೆ ಹೋಗಲ್ಲ ನಾನು. ಹಾಗೇ ಹಾರ ಹಾಕಿ ಆಮೇಲೆ ಮಧ್ಯದಲ್ಲಿ ಸಾವಂತಿಗೆ ಹೂವು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಬೆಳಿಗ್ಗೆ ಹೇಗೆ ಮೈಂಡ್ ಬರುತ್ತೋ ಹಾಗೆ ಡೆಕೋರೇಟ್ ಮಾಡೋದು. ಸೊ ಇವಾಗ ಇದನ್ನೆಲ್ಲನೂ ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿರ್ತೀನಿ. ಸೊ ದಟ್ ಫ್ರೆಶ್ ಆಗಿರಲಿ ಅಂತ. ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಸೊ ತುಂಬ ಕೆಲಸ ಉಂಟು. ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಈ ವ್ಲಾಗಲ್ಲೇ ಇನ್ಕ್ಲೂಡ್ ಮಾಡಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಈ ವ್ಲಾಗ್ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ಸೋ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಇದ್ರದ್ದು ಕಂಟಿನ್ಯೂಯೇಷನ್ ಇರುತ್ತೆ ನೆಕ್ಸ್ಟ್ ವ್ಲಾಗು. ಹೇಗೆ ನಾವು ಎಲ್ಲ ಡೆಕೋರೇಟ್ ಮಾಡ್ತೀವಿ ನೈವೇದ್ಯಕ್ಕೆ ಮತ್ತು ಪೂಜೆ ಎಲ್ಲ ಓವರ್ ಆಲ್ ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಆಲ್.